ದೇವ್ರು ಕೊಡ್ದಂಗೆ ಏನ ಇದ್ದಕ್ಕಿದ್ದಂಗೆ ಲೇಡಿ ಕುವೆಂಪು ಆಗ್ಬಿಡ್ತೀಯಾ? ಅಣ್ಣ ನಾನು ಬರಿತಾ ಇರೋದು ಕವನ ಅಲ್ಲ, ಪ್ರೇಮ ಕತೆ. ಎಲ್ಲಾ ಕಥೆಗಳನ್ನು ಮುಗಿಸಾಕ್ಬಿಟ್ಟು ಈಗ ಪ್ರೇಮ ಕಥೆಗಳನ್ನು ಶುರು ಹಚ್ಕೊಂಡಮ್ಮ. ಅಣ್ಣ ನಾನು ಲವ್ ಮ್ಯಾರೇಜ್ ಅನ್ನೋದನ್ನ ಮರಿಬೇಡ. ದೇವ್ರು ಕೊಡ್ತಂಗೆ ಈ ಕಥಾ ಪ್ರಕಾರಗಳಲ್ಲಿ ತುಂಬಾ ಪ್ರಮುಖವಾದ ಪ್ರಕಾರ ಅಂದ್ರೆ ಪ್ರೇಮ ಕಥಾ ಪ್ರಕಾರ. ಅದನ್ನು ರಚಿಸುವಾಗ ಯಾರು ಈ ಪ್ರೇಮವನ್ನು ಜಾಸ್ತಿ ಅನುಭವಿಸಿರ್ತಾರೋ ಅವ್ರ ಜೊತೆ ಸ್ವಲ್ಪ ಸಮಾಲೋಚನೆ ನಡೆಸಿ ಅವ್ರನ್ನ ಸಂದರ್ಶನ ಮಾಡಿ ಅವ್ರ ಜೊತೆ ಮಾತುಕತೆ ಆಡಿ ಪ್ರೇಮ ಕಥೆನ ಬರೆಯೋದಕ್ಕೆ ಶುರು ಮಾಡ್ಬಿಟ್ರೆ ನಿರರ್ಗಳವಾಗಿ ಬರಿಬಹುದು ಅಂತ ನಮ್ಮ ಕನ್ನಡ ಉಪನ್ಯಾಸಕರು ಪದೇ ಪದೇ ಹೇಳ್ತಾ ಇದ್ರು ಕಣಮ್ಮ. ಆದ್ರೆ ಅಂತವ್ರು ಯಾರಿದ್ದಾರೆ ನಮ್ಮ ಮನೆಯಲ್ಲಿ? ಇದು ಒಂದು ಪ್ರಶ್ನೆ. ನಿನ್ನ ಕಣ್ಣೆದ್ರಿಗೆ ನಾನೇ ಗುಂಡು ಕಲ್ತಾರೆ ನಿಂತಿಲ್ವಾ? ಮಾಡೋ ಸಂದರ್ಶನ. ನೀನು ಲವ್ ಎಕ್ಸ್ಪರ್ಟಾ? ನಿನಗೆ ಪ್ರೀತಿ ಪ್ರೇಮದ ಗಂಧನೇ ಗೊತ್ತಿಲ್ಲ. ಯಾಕಮ್ಮ ಈಗೆಲ್ಲ ಮಾತಾಡ್ತೀಯ? ನೋಡು, ಎಷ್ಟು ಜನ ಹುಡುಗಿರು ನನ್ನನ್ನು ನೋಡಿಲ್ಲ, ಎಷ್ಟು ಜನ ಹುಡುಗಿರು ನಾನ್ ನೋಡಿಲ್ಲ. ಲೇ ಗಂಟೆಗಲಿ ಸಾಕ್ ಸುಮ್ನಿರಣ್ಣಯ್ಯ. ಕಟ್ಕೊಂಡ್ ಹೆಂಡತಿನೇ ಹೊಲಿಸ್ಕೊಳಕ್ ಆಗಿಲ್ಲ, ಲವ್ ಎಕ್ಸ್ಪರ್ಟ್. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮತ್ತಿನ್ನೇನಣ್ಣಯ್ಯ, ನೀನ್ ದಿನ ಚಾಪೆ ದಿಂಬು ಹಾಸ್ಕೊಂಡು ಇಲ್ಲೇ ಮಲಗಿರೋದನ್ನ ನಾವೇನ್ ನೋಡಿಲ್ಲ ಅಂತ ಅನ್ಕೊಂಡಿದ್ಯಾ? ಹೋಗಪ್ಪ, ಅದಕ್ಕೆ ಕಣೆ ನಾನು ನಿನ್ನ ದಡ್ಡಿ ಅಂತ ಕರೆಯೋದು. ನೋಡು, ಈ ಪ್ರೇಮ ಕಥೆಗಳು ಅನ್ನೋದು ಏನಿದೆಯಲ್ಲ ಅವುಗಳಿಗೆ ಜಾಸ್ತಿ ಉಪಕಥೆಗಳು ಇರುತ್ತೆ. ಈ ಚಾಪೆ ದಿಂಬು ಅನ್ನೋದು ಇದೆಯಲ್ಲ ಅದು ಉಪಕಥಾ ಪ್ರಕಾರದಲ್ಲಿ ಬಂದು ಸೇರ್ಕೊಂಡ್ಬಿಡ್ತಮ್ಮ. ನನ್ಗೆ ಉಪಕಥೆ ಬೇಡ ಅಣ್ಣಯ್ಯ, ಪ್ರೇಮ ಕಥೆ ಬೇಕು. ಸರಿ ದಾರಿಲಿ ಹೋಗ್ತಾ ಇರೋ ಗಂಡ, ಸರಿ ದಾರಿಲಿ ಹೋಗ್ತಾ ಇರೋ ಹೆಂಡತಿ, ಇವರಿಬ್ಬರ ನಡುವೆ ಇರೋ ನವಿರಾದ ಪ್ರೇಮ ಕಥೆ ನಾನು ಬರೀತಾ ಇದ್ದೀನಿ. ಈ ಪ್ರೇಮ ಕಥೆನ ಕೆತ್ತಿ ಆದ್ಮೇಲೆ ಏನ್ ಮಾಡ್ತೀವಿ? ನಮ್ಮ ಯಜಮಾನ್ರು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೆಯಕ್ ಹೋಗಿದಾರಲ್ವಾ, ಅವ್ರು ಪಾಸ್ ಆಗಿ ಬಂದ ತಕ್ಷಣನೇ ಈ ಪ್ರೇಮ ಕಥೆನ ಅವರಿಗೆ ಪ್ರೆಸೆಂಟ್ ಮಾಡ್ತೀನಿ. ನಮ್ಮೊಳಿ ಅಂದ್ರು ಪಾಸ್, ನೀನು ಅವ್ರಿಗೆ ಪ್ರೆಸೆಂಟ್. ಅಣ್ಣಯ್ಯ, ಮೊದ್ಲು ನೀನ್ ಇಲ್ಲಿಂದ ಪಾಸ್ ಆಗ್ತೀಯಾ? ದೇವ್ರು ಕೊಡ್ತಂಗೆ ನೀನು ಕಥೆನೆಲ್ಲ ಬರೆದಾದ್ಮೇಲೆ ಇವಿಷ್ಟು ಹಾಳೆಗಳನ್ನ ತಂದು ನನ್ನ ಕೈಗೆ ಕೊಡಮ್ಮ. ಬೈಂಡಿಂಗ್ ಮಾಡಿಸ್ಕೊಡ್ತೀಯಾ? ಇಲ್ಲಮ್ಮ, ತಗೊಂಡೋಗಿ ಬೋಂಡ ಅಂಗಡಿಗೆ ಹಾಕ್ತೀನಿ. ಅಲ್ಲೋ, ಏನ್ ಮಾಡ್ತಿದ್ದೀಯಮ್ಮ? ಪ್ರೇಮ ಕಥೆ ಬರ್ದು ನಮ್ಮ ಯಜಮಾನ್ರು ಬರ್ತಾರಲ್ಲ ಆಗ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀನಿ. ಬಲಿಯಮ್ಮ ಬಲಿ. ಆದ್ರೆ ನೀನು ಹುಟ್ಟಿದ್ರೆ ಮದುವೆ ಆಗ್ತೀನಿ ಅಂದಾಗ ನಾನು ಬೇಡ ಅನ್ನಲ್ಲ, ಅದನ್ನ ಮಾತ್ರ ಕಥೆ ಸೇರಿಸ್ಬೇಡಮ್ಮ, ನಂಗೆ ತುಂಬಾ ಅವಮಾನ ಆಗುತ್ತೆ. ಅಮ್ಮ, ನಾನೀಗ ಕತೆ ಬರೆಯಕ್ ಕೂತ್ಬಿಟ್ಟಿದ್ದೀನಿ. ನನ್ಗೆ ಏನ್ ತೋಚುತ್ತೋ ಅದ್ ಬರ್ಕೊಂಡು ಹೋಗ್ತೀನಿ. ಪ್ರೇಮ ಕಥೆನಲ್ಲಿ ವಿಲನ್ ಇಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ವಿಲನ್ ಬಂದೇ ಬರ್ತಾನೆ. ಯಾರು ಆ ವಿಲ್ಲನು? ನೀನೇ. ಯಾಕ್ರಿ ಜಾಜಿ ಚಂಬಲ್ದಿನಿ ಅವರೇ, ನಿಮ್ಮ ಮುಖ ಒಳ್ಳೆ ಟೊಮೆಟೊ ತರ ಆಗ್ಬಿಟ್ಟಿದೆ. ಟೊಮೆಟೊನ ತಗೊಂಡೋಗಿ ರಸ್ತೆಗೆ ಬಿಸಾಕಿ. ಯಾಕ್ರಿ ಬೆಲೆ ಕಮ್ಮಿ ಆಯ್ತು ಅಂತಾನೆ? ನನಗ್ ಬರ್ತಾ ಇರೋ ಕೋಪದಲ್ಲಿ ಒಬ್ಬೊಬ್ರನ್ನ ಕಟ್ ಮಾಡಿ ಕಟ್ಲೆಟ್ ಮಾಡ್ಬಿಡ್ತೀನಿ. ಅಯ್ಯೋ ಶಿವನೇ, ಅದ್ ಯಾರನ್ನ ಕಟ್ ಮಾಡ್ತೀರಾ, ಅದ್ ಯಾರನ್ನ ಲೇಟ್ ಮಾಡ್ತೀರಾ ರೀ? ಅಭಿ, ಡೋಂಟ್ ಶೋ ಯುವರ್ ಫೇಸ್. ತಾಗಳಪ್ಪ ರೇ, ಇದು ನಮ್ಮಪ್ಪ ಕಟ್ಸಿರೋ ಮನೆ ಕಣ್ರಿ. ನನ್ನ ಪಾಡಿ ನಾನು ಶಿವ ಅಂತ ಕೂತಿದ್ದೀನಿ. ಅದು ಯಾರ ಹತ್ರ ಜಗಳ ಮಾಡ್ಕೊಂಡ್ ಬಂದಿದ್ರು ಏನೋ, ನನಗೆ ಮುಖ ತೋರಿಸ್ಬೇಡಿ ಅಂದ್ರೆ ಹೇಗೆ? ನೋಡಿ, ನನ್ನ ಕೋಪ ಹೋಗೋವರೆಗೂ ಡೋಂಟ್ ಟಾಕ್ ವಿತ್ ಮೀ. ಏನು ಯಜಮಾನ್ರೆ, ನಿಮ್ ಹೆಂಡತಿ ಪಕ್ಕದಲ್ಲೇ ಕೂತಿದ್ರು ನನ್ನನ್ನ ಪ್ರೀತಿಯಿಂದ ಕರೀತಾ ಇದ್ದೀರಾ? ಲೇ ಚಂಪಾಚಿ ಮೇಲೆ ಯಾಕೋ ಏನೋ ನಮ್ಮ ಮೆಂಡ್ರು ನಮ್ಮ ಮೇಲೆ ಯಾಕೋ ಚಿಕ್ಕಿ ಸಿಕ್ ಮಾಡ್ಕೊಂಡ್ಬಿಟ್ಟು ಮಾತಾಡಬೇಡಿ ಅಂತ ಹುಕುಂ ಬೇರೆ ಹೊರಡಿಸಿದ್ದಾರೆ. ಈಗ ಸದ್ಯಕ್ಕೆ ನಮಗೆ ಏನು ಮಾಡೋದಕ್ಕೆ ಗೇಮ್ ಇಲ್ಲ, ನಿನಗೂ ಗೇಮ್ ಇಲ್ಲ. ನಡಿ ಪಕ್ಕ ಟೆಂಟಲ್ಲಿ ಬಾಯಿಸೋದೇ ಬಂದ ಭಾಗ್ಯ ಸಿನಿಮಾ ಹಾಕೋರೆ, ಇಬ್ರು ಹೋಗಿ ನೋಡ್ಕೊಂಬಾರ. ಇದು ನನ್ಗೂ ಬಯಸದೆ ಬಂದ ಭಾಗ್ಯನೇ. ಏನು ಯಜಮಾನ್ರೆ, ಇದೇ ಬಟ್ಟೆ ಇರ್ಲ ಅಥವಾ ಬದಲಾಯಿಸ್ಕೊಂಡ್ ಬರ್ಲಾ? ಚಂಪಾಚ ಮಾಡಿ, ನಾನು ನಿನ್ನನ್ನು ಸಿನಿಮಾಗೆ ಅಂತ ಕರ್ಕೊಂಡು ಹೋಗ್ತಾ ಇರೋದು ಟೆಂಟಿಗೆ. ಆ ಸಿನಿಮಾನ ತೋರಿಸೋದು ಕತ್ಲಲ್ಲಿ. ನೀನು ಬಟ್ಟೆ ಹಾಕೊಂಬಂದ್ರು ನಡೆಯುತ್ತೆ, ಹಾಕೊಂಡ್ ಬರದೇ ಇದ್ರು ನಡೆಯುತ್ತೆ. ಪಾಂಡುರಂಗ ಗಂಡುಗಲಿ ಏನಂತೆ? ನಾವ್ ಹೆಸರಿಗೆ ಲಂಗ ತೋರ್ಸಿದ್ಮೇಲೆ ಇನ್ ಗಂಡುಗಳಿಂದ ಏನ್ ಬಂತು ಅದೇನೋ ಹೇಳಿ ಅಂತ ಹೇಳ್ತೀಯಾರ. ಬಯಸದೇ ಬಂದ ಭಾಗ್ಯ ಸಿನಿಮಾಕ್ಕೆ ನನ್ನೂ ಕಲ್ಕೊಂಡು ಹೋಗೋ. ಫ್ಯಾಮಿಲಿ ಪ್ಯಾಕೇಜ್. ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ ಅಂತೆ, ನಮ್ಮ ತಂಗಿನ ಯಾಕೆ ಬಿಟ್ಟು ಹೋಗೋದು? ಲೇ ದೇವ್ರ ಕೊಡ ತಂಗಿ, ನಾನ್ ರೆಡಿ ನಯ್ಯ. ನೋಡ್ರಪ್ಪ, 3 ಫುಲ್ ಒಂದು ಹಾಫ್ ಟಿಕೆಟ್ ತೆಗಿಸ್ಕೊಂಡು ಸಿನಿಮಾ ನೋಡ್ಕೊಂಡ್ ಬರೋಣ. ಹಾಫ್ ಟಿಕೆಟ್ ಯಾಕೆ? ನಮ್ಮ ದೇವ್ರ ಕೊಟ್ಟ ತಂಗಿಗೆ ಯಾವ ಒಂದು ಟಾಪಿಕ್ ಪೊಲೀಸ್ ನಮ್ಮ ಮನೆಗೆ ನುಗ್ಬಿಟ್ಟಿದ್ದಾನೆ. ನನ್ಗೆ ಇಷ್ಟೊಂದು ಇನ್ಸಲ್ಟ್ ಆಗಿದೆ, ನೀವು ಸೇಮ್ಲೆಸ್ ಆಗಿ ಫಿಲ್ಮ್ ಹೋಗ್ತಿದ್ದೀರಲ್ಲ. ಅಯ್ಯೋ ಶಿವನೇ, ತಮಗೆ ಏನಾಗಿದೆ ಅಂತ ನಮ್ಮ ಹತ್ರ ನಿವೇದನೆ ಮಾಡ್ಕೊಂಡ್ರೆ ತಾನೆ ನಾವು ಏನಾದ್ರೂ ಪರಿಹಾರ ಅಂತ ಹೇಳ್ಬೋದು. ಆ ರಾಜೇಶ್ವರಿ ಏನ್ ಮಾಡಿದ್ಲು ಗೊತ್ತಾ? ಸಿನಿಮಾ ಕ್ಯಾನ್ಸಲ್ ಕಟ್ಟ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲೇ ನಡೀತಾ ಇದೆ. ರೇ, ನಿಮ್ಮ ಪಾಡಿ ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಾ, ನಿಮಗೆ ಸರ್ ಅಂತ ಬೆಂಕಿ ಹತ್ಕೊಂಡಿರ್ತಲ್ವಾ? ಅಲ್ಲ, ಇಷ್ಟೊಂದು ಇನ್ಸಲ್ಟ್ ಆಗಿದೆ, ನೀವೆಲ್ಲ ಚಪ್ಪಾಳೆ ಹೊಡಿತಿದ್ದೀರಾ? ಅಯ್ಯೋ ಪಾಪ ರಾಜೇಶ್ವರಿ ಅವರು ಇರೋ ವಿಷಯನೇ ಹೇಳಿದಾರೆ ಬಿಡ್ರಿ. ಏನ್ ಮಾಡ್ಬೇಕು ಅಂತಿದ್ದೀರಾ ಅದಕ್ಕೆ? ನಾನು ಸಮಾಜ ಸೇವೆ ಮಾಡ್ತೀನಿ, ಗಂಡನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು, ಹಾಗ್ ಮಾಡ್ತೀನಿ. ಅಂದ್ರೇನ್ರಿ, ಈ ಕ್ಷಣದಿಂದ ತಾವು ನನ್ನನ್ನ ಚೆನ್ನಾಗಿ ನೋಡ್ಕೋತೀರಿ? ಇಲ್ಲ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಆತ್ಮಚರಿತ್ರೆಯಲ್ಲಿ ಬರೆಸ್ತೀನಿ. ಯಾರ ಕೈಲಿ ಬರ್ಸ್ತೀರಾ? ಅಮೆರಿಕದಲ್ಲಿ ರಾಬರ್ಟ್ ಕೆಚೆಟ್ ಅಂತ ಒಬ್ರಿದ್ದಾರೆ, ಅವ್ರ ಕೈಲಿ ಬರೆಸ್ತೀನಿ.
ಅಯ್ಯೋ ಶಿವನೇ, ನಮ್ಮ ಬೆಂಗಳೂರಲ್ಲಿರೋರಿಗೆ ನೆಟ್ಟ ಕನ್ನಡ ಬರಲ್ಲ, ಅಮೆರಿಕದಲ್ಲಿರೋ ಆ ಕಿಚಡಿಗೆ ಕನ್ನಡ ಬರುತ್ತೇನ್ರಿ? ಕನ್ನಡ ಕಲ್ತ್ಕೊಂಡು ಆದ್ಮೇಲೆ ಬರೀತಾರಂತೆ ಹಬಿ. ಅಡ್ವಾನ್ಸ್ಗಿಂತ ಸ್ವಲ್ಪ ಮನಿ ಕೇಳಿದ್ದಾರೆ. ಎಷ್ಟು ಒಂದ್ 25 ರೂಪಾಯಿ ಕೊಟ್ರೆ ಸಾಕೆ. $1,000. ಏನು ಯಜಮಾನ್ರೆ, ನೀವ್ ಇಷ್ಟಕ್ಕೆಲ್ಲ ಮೂರ್ಛೆ ಹೋಗ್ಬಿಟ್ರೆ ಆಸ್ಪತ್ರೆಗೆ ಅಂತ 30 ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಏನಾಗಿಲ್ಲ, ನನ್ಗೆ ಏನಾಗಿಲ್ಲ. ನಗು ನಗುತ್ತೋ ನಲೆ ನಲೆ ಏನೇ ಆಗಲೇ. ಜಾಜಿ ಜಂಪಲ್ ತಿಂದಿವ್ರೆ, ನಾನು ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಲ್ಲ, ಕನ್ನಡದ ಗಂಧಗಾಳಿ ಗೊತ್ತೇ ಇಲ್ಲದೆ ಇರೋ ಅಮೆರಿಕದ ಯಾವನೋ ಕಿಚಡಿ ಕೈಲಿ ನಿಮ್ಮ ಆತ್ಮಚರಿತ್ರ ಬರ್ಸೋದ್ಕಿಂತ ನಮ್ಮ ಕನ್ನಡದ ಕಸ್ತೂರಿ, ಕನ್ನಡದ ಕಂಪು, ಕನ್ನಡದ ಪರಿಮಳ, ಈ ನನ್ನ ದೇವರು ಕೊಟ್ಟ ತಂಗಿ ಕೈಲಿ ಪುಗುಸಟೇನೆ ನಿಮ್ಮ ಆತ್ಮಚರಿತ್ರ ಯಾಕೆ ಬರ್ಸ್ಕೊಳ್ಳೋದು? ನೀನ್ ಬರೀತೀಯಾ? ಹೇಳಿ ಅದಕ್ಕೆ, ನಿಮ್ಗೋಸ್ಕರ ಏನ್ ಬೇಕಾದ್ರೂ ಗೀಚ್ ಬಿಸಾಕ್ತೀನಿ. ಪಲ್ಲು, ಎಲ್ಲಿವರೆಗೂ ಬಂತೆ ಜಾಜಿ ಆತ್ಮಚರಿತ್ರೆ? ಬರೀತಾ ಇದ್ದೀನಮ್ಮ. ಸುಳ್ಳುಗಳನ್ನ ಪೋಣಿಸಿ ಬರೋದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತಾ ಇದೆ. ಸುಳ್ಳು ಯಾಕೆ ಬಲಿತೀಯಾ? ನಿಜ ಬರೆದ್ರೆ ಜನರು ಬಂದು ಬಡಿತಾರಲ್ಲ, ಅದಕ್ಕೆ. ಹಾಗಂತ ಏನ್ ಸುಳ್ಳು ಬಲಿತೀಯಾ? ಇನ್ನೇನು, ಜಾಜಿ ಅವ್ರ ಸನ್ಮಾನಕ್ಕೆ ಅಂತ ಮೈಸೂರಿಗೆ ಹೋದಾಗ ಆನೆ ಮೇಲೆ ಕೂರ್ಸಿ ಮೆರವಣಿಗೆ ಮಾಡಿಸಿದ್ರು, ನಾಗರಹಳ್ಳಿಗೆ ಹೋದಾಗ ಚಿರತೆ ಮೇಲೆ ಕೂರ್ಸಿ ಮೆರವಣಿಗೆ ಮಾಡಿಸಿದ್ರು ಅಂತ. ದೇವರು ಕೊಟ್ಟಂಗೆ ನಮ್ಮ ಜಾಜಿ ಜಂಪಲ್ ತಿಂದಿಯವರ ಆತ್ಮಚರಿತ್ರ ಯಾವ ಹಾದಿನಲ್ಲಿ ಇದೆಯಮ್ಮ? ಇದು ನಾನು ಯಾವತ್ತು ಪ್ರಿಂಟ್ ಹಾಕ್ಸೋದು? ದುಡ್ಡು ಕೊಟ್ಟ ತಕ್ಷಣ ಪ್ರಿಂಟ್ ಆಗುತ್ತೆ ಅಣ್ಣಯ್ಯ. ತೆಗೆಯಮ್ಮ, ಈಗ ನಾನು ಇದಕ್ಕೇನೋ ಬಂಡವಾಳ ಅಂತ ಹಾಕ್ಬಿಡ್ತೀನಿ, ಅದು ನನಗೆ ವಾಪಸ್ ಬರೋದು ಹೇಗೆ? ಎಲ್ಲ ಪುಸ್ತಕಗಳನ್ನು ಮಾರದ್ರಾಯ್ತು. ನೋ 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 ನೋ, ಪುಸ್ತಕನ ನಾನು ಸೇಲ್ ಮಾಡಲ್ಲ, ಎಲ್ರಿಗೂ ಫ್ರೀಯಾಗಿ ಹಂಚ್ಬಿಡ್ತೀನಿ. ಫ್ರೀಯಾಗಿ ಹಾಕಮ್ಮ ಅನ್ಸ್ತೀಯಾ? ಎಲ್ರು ಓದ್ಬೇಕಲ್ಲ ಅತ್ತೆ. ಅಷ್ಟೇ ಅಲ್ಲ, ನನ್ನ ಆತ್ಮಚರಿತ್ರೆ ಮೇಲೆ ಒಂದು ಪ್ರಬಂಧ ಸ್ಪರ್ಧೆನ ಏರ್ಪಡಿಸ್ತೀನಿ. ಅದ್ರಲ್ಲಿ ಯಾರು ಫಸ್ಟ್ ಪ್ರೈಸ್ ತಗೋತಾರೋ ಅವ್ರಿಗೆ ಕಾರ್, ಸೆಕೆಂಡ್ ಪ್ರೈಸ್ ತಗೋತಾರಲ್ಲ ಅವ್ರಿಗೆ ಬೈಕ್, ಥರ್ಡ್ ಪ್ರೈಸ್ ತಗೊಂಡವ್ರಿಗೆ ಬೈಸಿಕಲ್. ಕರೆಕ್ಟ್ ಅದಕ್ಕೆ. ಆಗ ಬಹುಮಾನದ ಆಸೆಗೆ ಎಲ್ಲರೂ ಪುಸ್ತಕ ಓದ್ತಾರೆ. ಅಭಿ, ಸದ್ಯಕ್ಕೆ 1 lakh ಅರೇಂಜ್ ಮಾಡಿ. ಅದಕ್ಕೆ ತಗೊಳ್ಳಿ, ನಿಮ್ಮ ಆತ್ಮಚರಿತ್ರೆ ಕತೆ ನಾ ಬರೆದು ಮುಗಿಸ್ಬಿಟ್ಟೆ. ಮಗಳೇ, ಅಂತೂ ನಿಮ್ಮ ಅತ್ತೆ ಆತ್ಮಚರಿತ್ರೆನ ಬರೆಯೋ ಅವಕಾಶ ನಿನಗೆ ಸಿಕ್ತಲ್ಲ. ಏನಿದೆ ಇದ್ರಲ್ಲಿ ವಿಶೇಷ? ಇದರಲ್ಲಿ ಜಾಜಿ ಅದಕ್ಕೆ ಭೂತ ಕಥೆನೂ ಇದೆ, ಭವಿಷ್ಯದ ಕಥೆನೂ ಇದೆ. ಏನಮ್ಮ ಭೂತ ಗೀತ ಅಂತಿದೀಯಾ? ಅಮ್ಮ, ಭೂತ ಕಥೆ ಅಂದ್ರೆ ಹಿಂದೆ ಆಗೋಗಿರೋ ಕತೆ, ಭವಿಷ್ಯದ ಕಥೆ ಅಂದ್ರೆ ಮುಂದೆ ನಡೆಯೋ ಕತೆ. ಅಂದ್ರೆ ಮುಂದೆ ನಡೆಯೋದನ್ನೆಲ್ಲ ಸೇರಿಸಿ ಬರ್ಬಿಟ್ಟಿದ್ಯಾ? ಈಗಲಾದ್ರೂ ಗೊತ್ತಾಯ್ತಾ ನಮ್ ಪಲ್ಲು ಎಷ್ಟು ಬ್ರಿಲಿಯಂಟ್ ಅಂತ? ಮುಂದಿನ ಜೀವನದಲ್ಲಿ ಏನಾಗುತ್ತೆ ನಾನ್ ಬರ್ತೀನಾ? ಅದನ್ನ ಬುಕ್ ರಿಲೀಸ್ ಫಂಕ್ಷನ್ ಅಲ್ಲಿ ಅನೌನ್ಸ್ ಮಾಡ್ತೀನಿ. ಅಭಿ, ಅಭಿ, ಕಮ್ ಹಿಯರ್. ನಾನು ಅರ್ಜೆಂಟಾಗಿ ಬ್ಯಾಂಕಿಗೆ ಹೋಗಿ ಇದರಲ್ಲಿರೋ ದುಡ್ಡು ಕಟ್ಟಬೇಕು. ಏನ್ ನಿಮ್ ರಗಳೆ ಹೇಳ್ಬಿಡ್ರಿ. ಇದ್ರಲ್ಲಿ ಮನಿ ಎಷ್ಟಿದೆ? ಬರೀ ಒಂದ್ 2 ಲಕ್ಷ ರೂಪಾಯಿ ತಗೊಂಡ್ರೆ ಸದ್ಯಕ್ಕೆ ಇಷ್ಟು ಸಾಕು. ಅದು ನಿಮ್ಗೆ ಯಾಕ್ರೆ? ಬುಕ್ ಪ್ರಿಂಟ್ ಮಾಡ್ಸಕ್ಕೆ. ಶಿವನೇ, ನೋಡಿ ಅದು ಯಾವ್ದೋ ಸಾಲದ ಬಾಪತ್ತು, ನಾನು ಬ್ಯಾಂಕಿಗೆ ಕಟ್ಟಲೇಬೇಕು, ದಯವಿಟ್ಟು ಕೊಟ್ಬಿಡಿ. ಇಲ್ಲ ಇಲ್ಲ, ಕೊಡಲ್ಲ. ನೋಡ್ರಿ ಜಾಜಿ ಜಂಪಲ್ ತಿಂದಿವ್ರೆ, ನೀವು ಕೊಡಲ್ಲ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ. ಮೊದ್ಲು ಆ ಕೆಲಸ ಮಾಡಿ. ಜಾಜಿ ಅವರು ತಮ್ಮ ಆತ್ಮಚರಿತ್ರೆ ಪುಸ್ತಕದ ಬಿಡುಗಡೆ ಸಮಾರಂಭ ಇಟ್ಕೊಂಡಿದ್ದಾರೆ. ಆದ್ರೆ ವಿಶೇಷತೆ ಏನು ಅಂತ ಅವರೇ ವರ್ಣನೆ ಮಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಜಾಜಿ ಜಂಬಲ್ದಿನಿ. ಸಮಾಜ ಸೇವೆಯೇ ನನ್ನ ಜೀವನದ ಉಸಿರು. ಇದುವರೆಗೂ ನಾನು ಏನೇನ್ ಸಾಧನೆ ಮಾಡಿದ್ದೀನಿ ಅನ್ನೋದು ಈ ಪುಸ್ತಕದಲ್ಲಿ ಬರ್ದಿದೆ. ಅಷ್ಟೇ ಅಲ್ಲ, ಮುಂದೆ ನನ್ನ ಜೀವನದಲ್ಲಿ ಖಾದಾ ಸಾಬ್ ಅನ್ನೋ ವ್ಯಕ್ತಿ ಬರ್ತಾನೆ. ಅವನ ಜೊತೆ ನಾನು ರಾಜಕೀಯದಲ್ಲಿ ಬೆಳೆದು ಮುಂದೆ ಒಂದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದು ಕೂಡ ಈ ಪುಸ್ತಕದಲ್ಲಿ ಬರ್ದಿದೆ. ಮೇಡಮ್, ನೀವು ಆ ಪುಸ್ತಕಕ್ಕೆ 1000 ರೂಪಾಯಿ ಬೆಲೆ ಇಟ್ರೆ ಯಾರು ಕೊಂಡ್ಕೊಳ್ತಾರೆ? ಈ ಪುಸ್ತಕನ ಎಲ್ರಿಗೂ ಫ್ರೀಯಾಗಿ ಹಂಚ್ಬಿಡ್ತೀನಿ. ಎಲ್ರೂ ಈ ಪುಸ್ತಕನ ಓದ್ಲೇಬೇಕು. ಯಾಕೆಂದ್ರೆ ಈ ಪುಸ್ತಕದ ಮೇಲೆ ಒಂದು ಪ್ರಬಂಧ ಸ್ಪರ್ಧೆನ ಏರ್ಪಡಿಸಿದ್ದೀನಿ. ಈ ಪುಸ್ತಕದ ಕೊನೆಯಲ್ಲಿ ಒಂದು ಕೂಪನ್ ಇದೆ, ಅದನ್ನ ಅಟ್ಯಾಚ್ ಮಾಡಿ ಕಳ್ಸಿದ್ರೆ ಸಾಕು. ಮೇಡಮ್, ನೀವು ಈ ರೀತಿ ಮಾಡೋದ್ರಿಂದ ಪುಸ್ತಕಗಳನ್ನ ಎಲ್ಲರೂ ಕೊಂಡ್ಕೊಳ್ಳಬೇಕಾಗತ್ತೆ. ಈ ಪುಸ್ತಕ ಸೇಲ್ ಆಗೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ. ಪ್ರಬಂಧ ಸ್ಪರ್ಧೆಯ ಪ್ರಥಮ ಬಹುಮಾನ ಕಾರ್. ಹಾಗಾದ್ರೆ ಈಗ ಪುಸ್ತಕದ ಬಿಡುಗಡೆ. ಮೇಡಮ್, ಇಷ್ಟು ಸೊಗಸಾಗಿ ಇಷ್ಟು ಬೇಗ ನೀವು ಬರ್ಕೊಟ್ಟವ್ರು ಯಾರು? ನನ್ನ ನಾದ್ವಿ ಪಲ್ಲವಿ. ಇವಳು ಹಗಲು ರಾತ್ರಿ ತನ್ನ 2 ಕೈಗಳಿಂದ ಈ ಆತ್ಮಚರಿತ್ರೆನ ಬರ್ದಿದ್ದಾಳೆ. ಆದ್ರಿಂದ ಈಗ ಇವ್ರಿಗೆ ಸನ್ಮಾನ. ಈ ಸನ್ಮಾನ ಮಾಡಕ್ ಮೊದಲು ಇವ್ರ ಬಗ್ಗೆ 2 ಮಾತು. ಪಲ್ಲು ಊರು ಪಲ್ಲವಿ ಅವರು ಆಯಂ ವಿಠಲ್ ಮೂರ್ತಿ ಅವರ ಧರ್ಮಪತ್ನಿ. ಕುಳ್ಳಗಿದ್ರು ಬೆಳ್ಳಗಿದ್ದಾರೆ, ಬೆಳ್ಳಗಿದ್ರು ಕುಳ್ಳಗಿದ್ದಾರೆ. ನಗ್ನಗ್ತಾ ಇದ್ರೆ ಚೆನ್ನಾಗಿ ಕಾಣಿಸ್ತಾರೆ, ಕೋಪ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣ್ತಾರೆ. ಇನ್ನೂ ಚೆನ್ನಾಗಿ ಕಾಣ್ಬೇಕು ಅಂತ ಯಾವಾಗ್ಲೂ ಕೋಪ ಮಾಡ್ಕೊಂಡೇ ಇರ್ತಾರೆ. ಇವ್ರ ವಯಸ್ಸು ಕಾಣಬಾರ್ದು ಅಂತ ಜೋಡಿ ಜುಟ್ಟು ಹಾಕೊಂಡೇ ಇರ್ತಾರೆ. ಹೀಗೆ ಪೆನ್ ಹಿಡಿದ್ರೆ ಮುನಿಕೆ ಓಬವ್ವ, ಪೇಪರ್ ಹಿಡಿದ್ರೆ ಸಂಜೆ ಹೊನ್ನಮ್ಮ, ಕವಿರತ್ನ ಕಾಳಿದಾಸ್ ತರ ಮುತ್ತುಗಳನ್ನ ಪೋಣಿಸ್ಬಿಡ್ತಾರೆ. ಈಗ ಇವ್ರಿಗೆ ಸನ್ಮಾನ. ಈಗ
ಪಲ್ಲವಿಯವರು ಒಂದೆರಡು ನುಡಿಮುತ್ತುಗಳನ್ನ ಉದುರಿಸ್ಬೇಕಾಗಿ ವಿನಂತಿ. ಇವರು ನನ್ನ ತುಂಬಾ ಹೊಗಳ್ಬಿಟ್ರು. ನಾನು ತುಂಬಾ ಸಿಂಪಲ್, ಪುಸ್ತಕನ ಸಿಂಪಲ್ ಆಗೇ ಬರ್ದಿದ್ದೀನಿ, ನಿಮ್ಗೆಲ್ಲ ಅರ್ಥ ಆಗೋ ಹಾಗೆ. ಅಲ್ಲಿಗೆ ನಿನ್ ಕತೆ ಮುಗಿತಪ್ಪ. ಬೆಳ್ಳುಳ್ಳಿ, ಯಾವತ್ತು ಅವರು ನನ್ನ 2 ಲಕ್ಷ ರೂಪಾಯಿನ ಕಿತ್ಕೊಂಡ್ರು ಅವತ್ತೇ ನನ್ನ ಕತೆ ಮುಗಿದು. ಮುಂದೆ ನನ್ನ ಜೀವನದಲ್ಲಿ ಬರೋ ಖಾದರ್ ಸಾಬ್ಗೆ ವೇಟ್ ಮಾಡ್ತಾ ಇದ್ದೀನಿ. ನನ್ನ ಆತ್ಮಚರಿತ್ರೆ ಪುಸ್ತಕ ಸೇಲ್ ಆದ್ಮೇಲೆ ಅವರು ಬಂದೇ ಬರ್ತಾರೆ ಅನ್ನೋ ಭರವಸೆ ನನಗಿದೆ. ಅವ್ರು ಬಂದ್ಮೇಲೆ ಅವರ ಮಾರ್ಗದರ್ಶನದಲ್ಲಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತೀನಿ. ಭವಿಷ್ಯದ ಮುಖ್ಯಮಂತ್ರಿಗೆ ಜೈ, ಭವಿಷ್ಯದ ಮುಖ್ಯಮಂತ್ರಿಗೆ ಜೈ. ಲೇ ಪಾಂಡ್ರಂಗ, ಏನಪ್ಪ? ನೀನ್ ಕಳ್ಕೊಂಡಿರೋ ದುಡ್ಡು ಮತ್ತೆ ಪಡ್ಕೋಬೇಕು ಅಂದ್ರೆ ಒಂದ್ ದಾರಿ ಇದೆ ಕಣ. ಏನು, ನಿನ್ನ ಬೆಳ್ಳುಳ್ಳಿ ಅಂಗಡಿ ಪಕ್ಕ ನಾನೊಂದು ಈರುಳ್ಳಿ ಅಂಗಡಿ ಹಾಕ್ಲಾ? ಅಲ್ಲೇ ನೀನೇ ಯಾಕೆ ಖಾದರ್ ಸಾಬಕ್ ಬರಬಾರ್ದು ಅಂತ. ಹಲೋ, ಜಾರ್ಜ್ ಜಬಲ್ದಿನಿ ಸ್ಪೀಕಿಂಗ್. ಎಸ್ 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 ಈಗ ತಾನೇ ಬುಕ್ನ ರಿಲೀಸ್ ಮಾಡಿದ್ದೀನಿ. ಕಾಂಪಿಟೇಷನ್ ಡೇಟ್ನ ಅನೌನ್ಸ್ ಮಾಡ್ತೀನಿ. ನೋಡ್ತಾ ಇರಿ, ಆ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇನ್ವೈಟ್ ಮಾಡ್ತೀನಿ. ಹಾಗೆ ನಾನು ರಾಜಕೀಯಕ್ಕೂ ಪ್ರವೇಶ ಮಾಡ್ತೀನಿ. ನೋಡ್ತಾ ಇರಿ, ನನ್ನ ಆತ್ಮಚರಿತ್ರೆಯಿಂದ ಇಡೀ ರಾಜ್ಯದಲ್ಲೇ ಒಂದು ಆಂದೋಲನನ ಶುರು ಮಾಡ್ತೀನಿ. ಚಲ್ ಬೇಟ ಮಾಧವ. ಅಸ್ಸಲಾಮ್ ಅಲೈಕುಂ ಮೇಮ್ ಸಾಬ್. Who are you? ಜಟಕಾಗೆ ಗಾಡಿ ಓಡಿಸು ಖಾದರ್ ಸಾಬ್. ಈ ಬಳ್ಳಾರಿಲಿ ಗೋವಿಂದಪ್ಪ ಇಲ್ವಾ, ಅವನಿಗೆ ಜಟಕಾಗೆ ಓಡಿಸೋದು ಹೇಳ್ಕೊಟ್ಟವನು ನಾನೇ. ನಮ್ದು ಜಟಕಾದು ಗಾಡಿಲಿ ಯಾರು ಕೂತಿದ್ರು ಅವರು ಎಲ್ಲ ಏನಂಗೆ ಹಾಕಿ ಹೋಗಿ. Oh my God! ಆತ್ಮಚರಿತ್ರೆಯಲ್ಲಿ ಖಾದರ್ ಸಾಬ್ ಬರ್ತಾರೆ ಅಂತ ಬರ್ದಿತ್ತು, ನಿಜ ಆಗ್ತಾನೆ. ನಮ್ಮ ತಾತ ಸಾಸಬ್ಗೆ ಇಲ್ಲ, ಮಹಾತ್ಮ ಗಾಂಧೀಜಿಗೆ ಇಲ್ಲ, ಅವ್ರಿಬ್ರು ಗಳ ಸಾಕಂಟ ಸಾ. ಮತ್ತೆ ಈಗಲೂ ನೀನ್ ಜಡ್ಕ ಓಡಿಸ್ತಾ ಇದ್ಯಾ? ಅದು ಏನು ಅಂತ ಮಾತಾಡ್ತೀರಿ ಮ್ಯಾಮ್ ಸಾ. ಇದೇನು ಗಾಂಧಿದು ಕಾಲ? ಅದು ಯಾವ್ದೋ ಮೆಟ್ರೋಗೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ನೆಲ ಹಾಕೊಂಡು ಕೂತ್ಬಿಟ್ಟು ನಮ್ಮ ಗೂಡಾಗೆ ಓಡೋದಕ್ಕೆ ಜಾಗನೇ ಇಲ್ಲ. ನಿಮ್ಮ ಗೋಡ ಏನಾದ್ರು ರಸ್ತೆಗೆ ಬಂತು ಅಂದ್ರೆ ನಮಗೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ನಮ್ಮ ಗಾಡಿನೂ ನಮ್ಮ ಕುದುರೆ ಬಾಡಿನೂ ಸರ್ಕಾರದವರು ಎತ್ತಿಗೆ ಹಾಕೊಂಡು ಹೋಗ್ಬಿಟ್ಟು ಮನೆಗೆ ಈ ಚಾಟಿಂಗ್ ಕೈಲಿ ಇಟ್ಬಿಟ್ಟು ಹೋಗ್ಬಿಟ್ಟು. ಮತ್ತೆ ಇದನ್ನ ಇಟ್ಕೊಂಡು ಏನ್ ಮಾಡ್ತೀಯಾ? ನಮ್ಗೆ ಬೇಜಾರಾಗುತ್ತಲ್ಲ, ಅವಾಗ ಹಿಂಗೆ ಮೈಗೆ ಹೊಡ್ಕೊತೀವಿ. ನಮಗೂ ಬೇಜಾರಾದ್ರೆ ಹೇಳಿ ಈ ಚಾಟಿಗೆ ಕೊಟ್ಬಿಟ್ಟು ಹೋಗ್ತೀನಿ, ಅವಾಗ ಹೊಡ್ಕೊಳ್ಳಿ. ಸರಿ, ನಿನ್ ಗಡ್ಡ ಯಾಕೆ ಇಷ್ಟುದ್ದ ಇದೆ? ಅಯ್ಯೋ ನೆನ್ಸ, ನಮ್ದು ಕೊನೆದು ಕುದುರೆ ಇತ್ತಲ್ಲ, ಅದನ್ನ ಸರ್ಕಾರ ಮುಟ್ಗೋಲು ಹಾಕೋತಲ್ಲ, ಅದ್ರ ಮರಿನ ಹಾಗೆ ಬಚ್ಚಿಟ್ಬಿಟ್ಟಿದೆ. ಅದು ಏಕಾಏಕಿ ಹುಷಾರ್ಗೆ ತಪ್ಪೋಯ್ತು. ಅಲ್ಲ, ಇದಕ್ಕೆ ಹುಷಾರ್ಗೆ ಆಗೋಗ್ಬಿಟ್ರೆ ನಾನ್ ನಿನಗೆ ಗಡ್ಡಗೆ ಬಿಡ್ತೀನಿ ಆಮೇಲೆ ತೆಗಿತೀನಿ ಅಂತ ಬೇಡ್ಕೊಂಡೆ. ಆ ಕುದುರೆಗೂ ಹುಷಾರ್ ಆಗ್ಲಿಲ್ಲ. ಆ ಕುದುರೆಗೆ ಬಾಲಕ್ಕೆ ಬೆಳೆಯೋ ಕೂದಲು ನಮ್ಮ ಗಡ್ಡಗೆ ಬೆಳ್ಕೊಂಡ್ಬಿಡ್ತು. ಇಲ್ಲಿ ಯಾಕೆ ಬಂದೆ? ನಮ್ದು ಅಜ್ಜ ಸಾಸಬ್ಗೆ ಇಲ್ಲ, ಅವ್ರೀಗ ಇಲ್ಲ. ಎಲ್ಲಿದ್ದಾರೆ? ಅಲ್ಲಾಗೆ ಹತ್ರ ಹೋಗಿದ್ದಾರೆ. ಅದನ್ನಂತ ನಿನ್ನೆ ರಾತ್ರಿ ಚಿಕ್ಕಪಟ್ಟೆ ಸಲಿಗೆ ಇತ್ತಲ್ವಾ, ನಾವು ಬೆಡ್ಸಕ್ಕೆ ತುಂಬಾ ಹೊತ್ಕೊಂಡು ಗುಬ್ರ ಹಾಕೊಂಡು ಮಾಡ್ಕೊಂಡಿದ್ವಿ. ಕರೆಕ್ಟ್ 3 ಗಂಟೆ ಆಗಿಲ್ಲ ಮೇಡಮ್, ಯಾರು ನಮ್ಮ ಬೆಡ್ಸಕ್ಕೆ ಕೈ ಹಾಕ್ಬಿಡ್ತಾರೆ. ಯಾರು ಕೈ ಹಾಕಿದ್ದು ಅಂತ ನೋಡ್ತೀನಿ, ಹೆಸರುಗಡೆ ನಮ್ಮ ಅಜ್ಜ ಸಾಸಬ್ ಮುಟ್ಕೊಂಡ್ಬಿಡ್ತಾರೆ. ಆರೇ ಬಿಟ್ರೆ ಸೋಂಬೇರಿ, ಅದಷ್ಟನ್ನ ಮರಿನಲ್ಲಿ ಗಡ್ಡ ಬೆಳೆಸ್ಕೊಂಡು ಕುತ್ಕೋತೀಯ ಬೆಂಗಳೂರಿಗೆ ಚಲ್. ಅಲ್ಲಿ ಒಬ್ರು ಜಾಜಿ ಅಂತ ಇದ್ದಾರೆ, ಅವರು ದೇವತೆ ಇದ್ದಂಗೆ. ಅವರು ಒಂದು ಆತ್ಮಗೆ ಚರಿತ್ರೆ ಬರೆದಿದ್ದಾರೆ, ಅದನ್ನ ನೀನು ಓದು, ಅವ್ರನ್ನ ಮುಖ್ಯಮಂತ್ರಿಗೆ ಮಾಡು. ಅವ್ರು ನಿನ್ಗೆ 2 ಜಟಕಾಗೆ ಗಾಡಿ ಕೊಡಿಸ್ತಾರೆ, ಓಡಿಸ್ಕೊಂಡಿದ್ರು ಅಂತ ಹೇಳಿ. Oh my God! ಆತ್ಮಚರಿತ್ರೆಯಲ್ಲಿ ಬರ್ದಿರೋದೆಲ್ಲ ನಿಜ ಆಗ್ತಿದೆ. ಅಲ್ಲೂ ಎಂಥ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ಬಿಟ್ಗೆ. ಥ್ಯಾಂಕ್ ಯು ವೆರಿ ಮಚ್. ಖಾದರ್ ಸಾಬ್, ಈಗ್ಲಿಂದನೇ ನೀನು ನನ್ನ ಪರ್ಸನಲ್ ಸೆಕ್ರೆಟರಿ. ಸೇರ್ಕೊಂಡು ಸಮಾಜ ಸೇವೆ ಮಾಡೋಣ. ನಾನೇನಾದ್ರೂ ಮುಖ್ಯಮಂತ್ರಿ ಆದ್ರೆ ನನ್ನನ್ನ ಜಟಕಾಗೆ ಗಾಡಿ ಸಚಿವನಿಗೆ ಮಾಡ್ತೀರಿ? ನೋ 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 ನೋ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಜಾಜಿಯಮ್ಮ, ಜಾಜಿಯಮ್ಮ. ಯಾರು ನೀನು? ಕುಣ್ಕೊಂಡ್ ಮನೆ ಒಳಗೆ ಬಂದ್ಬಿಟ್ಟಿದ್ಯಾ? ಹೊರಗಡೆ ನಿಂತ್ಕೊಂಡು ಕೂಗೋಕ್ಕಾಗ್ಲಿಲ್ಲ? ಆಯಮ್ಮ ನೋಡಿದ್ರೆ ಅಷ್ಟು ಒಳ್ಳೆಯವರು, ನೀನ್ ಯಾಕೆ ಹಿಂಗಾಡ್ತೀಯ? ಸ್ವಲ್ಪ ಕರಿ ಅವ್ರನ್ನ. ಯಾಕೆ? ಕಾಲ್ ಮುರಿದೋಗಿದೆಯಲ್ಲ, ಸಹಾಯ ಕೇಳ್ಬೇಕಾಗಿತ್ತು. ಸಮಾಜ ಸೇವೆ. ಒಂಟಿದು ಕಲಿಂದು ನಾಗ ಹಾಗೆ ಮುಗ್ಕೊಂಬಿಟ್ಟೆ. ಕತ್ತಗೆ ಹಿಂದೆ ಹೋಗಿದ್ದೆ. ಇಲ್ಲ, ಕುದುರೆ ಮೇಲೆ ಬಿದ್ದೆ. ಚಿಂತ ಮಕ್ಕಳು ನಮ್ದು ನೆನ್ಸ ಇದಾರಲ್ಲ, ಅವ್ರಿಗೆ ಸಮಾಜ ಸೇವೆ ಅಂದ್ರೆ ತುಂಬಾ ಇಷ್ಟ. ದುಡ್ಡನ್ನ ಎತ್ತಿ ಎತ್ತಿ ಕೊಡ್ತಾರೆ. ನೆನ್ಸ ಅದು ಮನ್ಸ, ಅದೊಂದು ದೊಡ್ಡ ಕಥಗ ಐತೆ. ಕಣ್ಣೀರಿಗೆ ಬಂದ್ರೆ ಕಣ್ಣೀರಿಗೆ ಹಾಕಲ್ಲ ಅಂತ ನಂಗೆ ಭಾಷೆಗೆ ಕೊಡಿ. ಅದು ಉತ್ತರಗೆ ಕರ್ನಾಟಕದಲ್ಲಿ ಪ್ರವಾಹಕ್ಕೆ ಬಂತಲ್ಲ, ಇವ್ದು ಜಮೀನ್ಗೆ ಹೋಗ್ಬಿಟ್ಟು ಇವ್ದು ಮನೆ ಹೊರಗಡೆ ಏಕಾಏಕಿ ನೀರಿಗೆ ನುಗ್ಬಿಡ್ತು. ಆ ಮಧ್ಯರಾತ್ರಿಯಲ್ಲಿ ಕಷ್ಟಪಟ್ಟು ಇವನು ಎತ್ತಿ ಇವನನ್ನು ಹೆಪ್ಸಿದ್ದ. ಇವನು ಹೆದಲಕ್ಕೆ ತಯಾರಿಲ್ಲ. 4 ಮಕ್ಕಳನ್ನ ಕಟ್ಕೊಂಡು ಹೇಗೆ ಈಸ್ಬಿಡ್ದು ಆ ತಾಯಿ ಪಾರಗೆ ಆಗ್ಬಿಡ್ತು. ಅಷ್ಟು ನೀರ್ ನುಗ್ಗಿದ್ರು ಇವನೇ ಕೇಳಿಲ್ಲ. ಬಟ್ ಒಳಗಡೆ ಬೇರೆಗೆ ನೀರಿತ್ತಲ್ಲ, ಅಂದ್ರೆ ಎಣ್ಣೆ. ಕೊನೆಗೆ ಏನಾಗಿದೆ, ಈ ಬೆಳಕಂಡಿಗೆ ಮೇಲೆ ಮುಚ್ಚೋದಕ್ಕೆ ಒಂದು ಚಪ್ಪಡಿಗೆ ಕಾಲು ಇಟ್ಟಿರ್ತಾರಲ್ಲ, ಅದು ನೆಟ್ಟಗೆ ಬಂದ್ಬಿಟ್ಟು ಮೊಣಕಾಲ್ಗೆ ಬಿದ್ದಿದೆ. ಕಾಲು ತುಂಡ ಆಗ್ಬಿಡುದು, ನೀರಿನಲ್ಲಿ ಕೊಟ್ಕೊಂಡು ಹೋಗ್ಬಿಟ್ಟಿದೆ. ಯಾವ್ದೋ ನೀನು ಲಬಕ್ಕತ್ತ ಬಾಯ್ ಹಾಕೊಂಡು ಕಚ್ಚ ಕಚ್ಚ ಕಚ್ಬಿಟ್ಟಿದೆ.
ನೋಡಿದ್ರೆ ಪಾಪ ಅನ್ಸ್ತಾ ಇದೆ. ನೋಡಪ್ಪ, ಇನ್ಮೇಲೆ ಹಾಗೆಲ್ಲ ಡ್ರಿಂಕ್ ಮಾಡಬಾರ್ದು. ಅಯ್ಯೋ, ಕಾಲ್ ಮುರಿದ ಕುಡಿಯೋದ್ ಬಿಟ್ಬಿಡೆ ತಾಯಿ. ಹೇಗಾದ್ರೂ ಮಾಡಿ ನನಗೊಂದು ಮರದ ಕಾಲ್ ಹಾಕ್ಸ್ಬಿಡಿ. ಆಡೋಕೆ ಮಾತಿಗೆ ಒಂದು ಅರ್ಥ ಬೇಡ. ನಿಂದು ಮರದ ಕಾಲು ಏನು ಶಿವಾಜಿನಗರದಲ್ಲಿ ಸಿಗುತ್ತೆ? ಜೈಪುರ್ಗೆ ಹೋಗ್ಬೇಕು, ಅಲ್ಲಿಂದ ಕಾಲ್ಗೆ ತರಿಸ್ಬೇಕು ಅಂದ್ರೆ ದರ್ದಕ್ಕೆ 20,000 ಖರ್ಚಾಗುತ್ತೆ. ಭಗವಂತ ಕೊಟ್ಟಿದ್ದಾನೆ ಅಂತ ಹೆತ್ತಿ ಕೊಡಕ್ಕೂ ಆಗುತ್ತೆ. ಆ ಮನಿನ ನಾನೇ ಕೊಡ್ತೀನಿ, ಆದ್ರೆ ನೀನ್ ಎಲ್ರಿಗೂ ಹೇಳ್ಕೊಂಬರ್ಬೇಕು ನಿನ್ ಕಾಲ್ ರಿಪೇರಿ ಮಾಡಿಸಿದ್ದು ಜಾಜಿನೇ ಅಂತ. ಕಾಲ್ಗೆ ಬಿದ್ದು ಆಶೀರ್ವಾದ ತಗೊಳ್ಳೋ. ತಗೊಳಪ್ಪ, 20,000. ನಿನ್ ತಣ್ಣಗಿರೋ ತಾಯಿ. ಇದನ್ನ ಮೇಸ್ತ್ರಿ ನನ್ನ ಮಗ ಕಿತ್ಕೊಳ್ಳದೆ ಇದ್ರೆ ಒಳ್ಳೇದು. ನನಗೆ ಹೆಸರು ಕಾಟ ಅಲ್ಲ, ನನಗೆ ಮರದು ಕಾಲು ಬೇಕು ಅಲ್ಲ. ಈ ದುಡ್ಡು ನನ್ನ ಕೈಗೆ ಕೊಟ್ಟಿರು, ಅದು ಯಾರು ಕಿತ್ಕೋತಾರೋ ನಾನು ನೋಡ್ತೀನಿ. ನಾನು ಮುದ್ಕಮ್ಮ ನೋಡಿದ್ರೇನೆ ಗೊತ್ತಾಗುತ್ತೆ ಯಾಕೆ ಮುದ್ಕಿ ಅದೆ. ಸಾಕೋರ್ ಯಾರು ಇಲ್ಲದೆ ಮುತ್ತಿ ಅದೇ. ನಂದು ಅದೇ ಪಚಿತೆ. ಒಬ್ಬ ತಾಯಿ 10 ಮಕ್ಕಳನ್ನ ಸಾಕ್ತಾಳೆ, ಆದ್ರೆ ಅದೇ 10 ಮಕ್ಕಳು ಸೇರಿ ಒಬ್ಬ ತಾಯಿನ ಸಾಕಕ್ಕಾಗುತ್ತ. ಅಲ್ಲೋಗು ಇಲ್ಲೋಗು ಅಂತಿರ್ತಾರೆ. ಈ ಮನೆಗೆ ಹೋಗು ಅಂತ ಹೇಳಿದ್ ಯಾರು? ನಾನೇ ಬಂದೆ, ನನ್ ಮೊಮ್ಮಗ ಇಲ್ಲಿದ್ದಾನೆ. ಈ ಮನೇಲಿ ನಿನ್ನ ಮೊಮ್ಮಗ ಇದ್ದಾನ? ಏನ್ ತಿಳ್ಕೊಂಡಿದ್ಯಾ? ಇದು ಗಂಡುಗಲಿ ವಂಶ. ಯಾವ ವಂಶ ಆದ್ರೇನು ನನ್ನ ಅಂಶ ಇಲ್ಲಿದೆ. ಹೀಗೆಲ್ಲ ಮಾತಾಡುತ್ತೆ ಕಚ್ಚಡ ಆಚೆ ಕಳ್ಬಿಡ್ತೀನಿ. ಏ ಮೊಮ್ಮಗನೇ, ಎಲ್ಲಿದ್ಯಾ ಬಾರೋ. ಈ ಮುದ್ಕೆ ನನ್ನ ಆಚೆಗೆ ಬರ್ತಾಳಂತೆ. ನನ್ನೇ ಮುದ್ಕೇಳ್ತೀಯಾ? ಇನ್ನೇನು, ಕೂದ್ಲಿಗೆ ಬಣ್ಣ ಹಾಕೊಂಡ್ಬಿಟ್ರೆ ವಯಸ್ಸು ಮುಚ್ಚೋಗುತ್ತಾ? ಓ ನಂದ ಮಾಜಿ, ಏನು ಇಷ್ಟು ದೂರ ಚೆನ್ನಾಗಿದ್ದೀರಿ? ನಾನೇ ನಂಜಮ್ಮಜ್ಜಿ ಅಂತ ನಿನಗೆ ಗೊತ್ತಾಯ್ತು? ಆ ಪ್ರಶ್ನೆಗೆ ಕೇಳೋ ಪ್ರಶ್ನೆ. ನಾನು ಇನ್ನು ಚಿಕ್ಕ ಹುಡುಗ, ಇನ್ನು ಚಡಿ ಕೂಡ ಹಾಕೋತಿರ್ಲಿಲ್ಲ. ದಿನವೂ ನೀನು ನನ್ನ ಅಂಗನವಾಡಿಗೆ ಎತ್ಕೊಂಡು ಹೋಗ್ತಿರಲಿಲ್ಲ. ನಾನು ಚಿಕ್ಕ ಪಟ್ಟಾಗ ಹಟಗೆ ಮಾಡ್ತಾ ಇರುವಾಗ ನೀನು ನನಗೆ ಆಡೋದಕ್ಕೆ ಬುಗುರಿ ಚಾಟಿಗೆ ಕೊಡ್ತಾ ಇರಲಿಲ್ಲ. ನಾನೀಗ ಆ ಚಾಟಿಗೆ ಬಿಟ್ಟಾಕ್ಬಿಟ್ಟೆ, ಈ ಚಾಟಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಸಾರ್ ನಿನ್ಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ನಂಜಮಾಸಿಗೆ ಒಂದು ಸಹ ಇದಕ್ಕಿದ್ದಂಗೆ ಮೈಲೇಜ್ ಸಾರ್ ಇಲ್ಲ. ಮನೆಯಲ್ಲಿ ನಮ್ಮ ಅಪ್ಪಗೆ ಇಲ್ಲ, ಆಚಾಗೆ ಇಲ್ಲ. ನಾನೇ ಇವ್ರ ಬಾಡಿನ ನಮ್ಮ ಚಟಕ ಗಾಡಿಗೆ ಹಾಕೊಂಡು ಗೌರ್ಮೆಂಟ್ ಆಸ್ಪತ್ರೆ ತಗೊಂಡೋಗ. ಅಯ್ಯೋ, ನಿನ್ ನಾಲ್ಕೆ ಸೇದ್ ಹೋಗ. ಅಲ್ಲ, ನಾನ್ ಬದುಕಿರುವಾಗ್ಲೇ ನನ್ನ ಬಾಡಿ ಅಂತ ಹೇಳ್ತಾ ಇದ್ಯಾ? ನನ್ನನ್ನು ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿಕೆ ನಿನ್ ನಾಲ್ಗೆ ಸೇದ್ ಹೋಗಿದ್ಯಾ? ಸಿಕ್ಕ ಯಾಕೆ ಮಾಡ್ಕೋತೀನಿ ಅಂತ ಮತ್ತೆ ನಿಂದು ಬಾಡಿಗೆ ಜೊತೆ ನೀವು ಬಂದಿದ್ದಾನೆ, ಅದಕ್ಕೆ ಹಂಗಂತೆ. ಜಗಳ ಬೇಡ ಪ್ಲೀಸ್. ಅಜ್ಜಿ, ನಿಮ್ದೇನ್ ಪ್ರಾಬ್ಲಮ್ ಹೇಳಿ? ವಯಸ್ಸಾಯ್ತು, ಮುದುಕಿ ಆದೆ, ಯಾರು ನನ್ನ ಜೊತೆಗಿಲ್ಲ, ನಾನು ಒಬ್ಳೇ ಇದ್ದೀನಿ. ಒಂದ್ ನಾಯಿ ಸಾಕೊಂಡಿದ್ದೆ, ಈಗ ಅದು ಕಳೆದೋಗಿದೆ. ಅಲ್ಲ ನನ್ನ ಸಮಾಜ ಕೊನೆಗೆ ನೀನೆ ನಾನು ಸಂಬಂಧ ಕೈಗೆ ಬಿಟ್ಬಿಟ್ಟ. ಅದೇ ಮೆಲ್ಸ ಈ ಆದ್ಮಿಗೆ ಹತ್ರ ಒಂದು ದುಡ್ಡು ಬೇಕು, ಇಲ್ಲ ಹುಡುಗಿ ಇರಬೇಕು, ಇಲ್ಲಾಂದ್ರೆ ಎಲ್ಲರೂ ಬಿಟ್ಬಿಟ್ಟಿಗೆ ಹೋಗ್ಬಿಡ್ತಾರೆ. ಹೇಗಾದ್ರೂ ಮಾಡಿ ನನ್ನ ನಾಯಿನ ಹುಡುಕಿಸ್ಕೊಡಿ, ಅದನ್ನ ನೋಡ್ಕೊಂಡಾದ್ರೂ ನಾನು ಮುಂದಿನ ಜೀವನ ಕಳಿತೀನಿ. ಈ ನಾಯಿ ಮರಿಗೆ ಒಂದು 5,000, ಅದನ್ನ ಹುಡುಗಿ ಕೊಡೋರಿಗೆ ಒಂದು 5,000, ಒಂದು 10,000 ಕೊಟ್ಬಿಟ್ಟು ಅವ್ರ ಸಾಧ್ಯ ಹಾಕ್ಬಿಡಿ. ಓಕೆ, 1 ನಿಮಿಷ. ನೋಡಮ್ಮ, ನಿನ್ ದುಡ್ಡು ನಿನಗೆ ಕೊಟ್ಟಿದ್ದೀನಿ. ಅವ್ರು ದುಡ್ಡು ಕೊಟ್ಟ ತಕ್ಷಣ ನನ್ನ ಕೈ ಕೊಟ್ಬಿಟ್ಟು ನಿನ್ನ ಪಾಡಿ ನೀನು ಹೋಗ್ತಾ ಇರು. ಮೊದಲು ದುಡ್ಡು ಬರ್ಲಿರು. ತಗೊಳ್ಳಿ ನಂಜಮ್ಮಜ್ಜಿ, ಈ ಮನಿನ ನಾನೇ ಕೊಟ್ಟಿದ್ದು ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡ್ ಬರ್ಬೇಡ. ಹೇಳ್ತಾರ ಬಿಡು, ಇಲ್ಲ ಅಂದ್ರೆ 3 ಕಣ್ಣಿದ್ದು ಶಿವಪ್ಪ ಮೆತ್ತಾನ. ನಡಿ ನನ್ನ ಮತ್ತೆ ನಿಂದು ಬಾಡಿನ ಗೇಟ್ಗೆ ಅವ್ರಿಗೆ ತಾಗಾಕ್ ಬರ್ತಾರೆ. ಅಜ್ಜಿ, ನಿಮ್ ನಾಯಿ ಕತೆ ಏನಾಯ್ತು? ನಾಯಿ ಸಿಕ್ಕಿದೆ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ. ಹಲೋ, ಚೆಕ್ ಮೈ ಚೆಕ್. ಪ್ರಿಯಾ ವೀಕ್ಷಕರೇ, ಇದು ಇದರಲ್ಲ, ಇದು ನಂಜಮ್ಮ ಅಜ್ಜಿ. ಇದು ಒಂದು ನಾಯಿ ಮರಿಗೆ ಇತ್ತು, ಅದು ಕಳೆದು ಹೋಗ್ಬಿಟ್ಟಿದೆ. ಆ ಬಹು ನಾಯಿ ಮರಿಗೆ ಅದೆಷ್ಟೇ ತಕ್ಲೀಫಿ ಆಗ್ಬೇಕಾದ್ರೂ ಆಗ್ಲಿ ಅದನ್ನ ಹುಡುಗಿಗೆ ಕೊಟ್ಟಿರ್ತೀವಿ ಅಂತ ನಮ್ದು ಮೇನ್ ಸಾಬ್ ಇದಲ್ಲ, ಅವರು ಎಲ್ರಿಗೂ ಭರವಸೆ ಕೊಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, ನಮ್ ಜಾತಿಯವ್ರು ಮಾಡ್ತಾರೋ ಸೇವೆನ ನಾವ್ ಮಾತಲ್ಲಿ ಹೊರಡಿಸಕ್ ಸಾಧ್ಯನೇ ಇಲ್ಲ. ಕಳ್ಳೋಗಿರೋ ಪ್ರಾಣಿಗಳನ್ನ ಕೂಡ ಉಡಿಸಿ ತರ್ಸ್ಕೊಡ್ತಾರೆ ಇವರು. ಹೌದು ಹೌದು ಪ್ರಿಯ ವೀಕ್ಷಕರೇ, ಈಗ ನಿಮ್ದು ಯಾರ್ದಾದ್ರು ಕೋಳಿಗೆ ಇಲ್ಲ ಕುರಿಗೆ ಕಳೆದೋಗಿದ್ರೆ ಅವರು ಕಷ್ಟಪಟ್ಟಿಗೆ ಹುಡುಗಿಗೆ ಕೊಡ್ತಾರೆ, ಹಾಗೆ ಜೊತೆಗೆ ಮಸಾಲೆಗೂ ಹರಿತಾರೆ. ನಮಸ್ಕಾರ ಜಾತಿಯವ್ರೆ, ಎಷ್ಟೇ ಖರ್ಚಾದ್ರು ಸರಿ, ನೀವು ನಾಯಿನ ಉಡಿಸ್ಕೊಟ್ಟೆ ಕೊಡ್ತೀರಲ್ವಾ? ಎಸ್ ಆಫ್ ಕೋರ್ಸ್. ಈಗಾಗಲೇ ನಾಯಿಗೆ 10,000 ಸ್ಪೆಂಡ್ ಮಾಡಿದ್ದೀನಿ, ಇನ್ನೂ 10,000 ಖರ್ಚಾಗ್ಲಿ, ಐ ಡೋಂಟ್ ಮೈಂಡ್. ಯಾರಪ್ಪ ಮನೆ ದುಡ್ಡು? ಮೊಬೈಲ್ ರಿಂಗು कौन रे मने? ये सब क्या रे? मिला बॉम्बे में, तू कहाँ है? एयरपोर्ट में, बेंगलुरु में, किधर रे? गेट में। आ रहा मैं आ रहा
ಪ್ರಿಯ ವೀಕ್ಷಕರೇ, ಇದೀಗ ತಾನೇ ಬಂದ ಸುದ್ದಿ. ನಮ್ದು ನಂಜಮಂಜಿದು ಚೊಟ್ಟ ನಾರಾಯಣ ಸ್ವಾಮಿ ಇತ್ತಲ್ಲ, ಅದು ಬಾಂಬನಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಅದ್ರ ಕೂಡ ಪತ್ತೆ ಹಾಕಿದ್ದಾರೆ. ನಮ್ಮ ಆದ್ಮಿಗಳು ಆ ನಾಯಿಗೆ ಮರಿಗೆ ಹತ್ತಾಕೊಂಡು ಫ್ಲೈಟ್ ಅಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ಅವ್ರಿಗೆ ಫ್ಲೈಟ್ ಕೊಡೋದಕ್ಕೆ ಚಾರ್ಜ್ ಇರಲಿಲ್ಲ. ಹೆಂಗೋ ಮಾಡಿ ಫ್ಲೈಟ್ಗೆ ಹತ್ಕೊಂಡಿದ್ದಾರೆ. ಆದ್ರೆ ಇವರು ಆಚೆ ಕಡೆ ಬಿಟ್ಟಿಲ್ಲ. ಈಗ ಬೆಂಗಳೂರಲ್ಲಿ ಬಂದು ಏರ್ಪೋರ್ಟ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಅವ್ರನ್ನ ಹೋಗಿ ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ ಬರ್ತೀನಿ. 10,000 ಅವ್ರನ್ನ ಬಿಡಿಸ್ಕೊಂಬರಕ್ಕೆ. ಪ್ರಿಯ ವೀಕ್ಷಕರೇ, ನಂಜಮಜ್ಜಿದು ನಾರಾಯಣ ಸ್ವಾಮಿ ಮತ್ತು ನಮ್ಮ ಆದ್ಮಿಗಳನ್ನ ಕರ್ಕೊಂಡ್ ಬರೋದಕ್ಕೆ ಒಂದು 5, 10 ಅಥವಾ 15 ನಿಮಿಷ ಆಗುತ್ತೆ. ಅಲ್ಲಿವರೆಗೂ ನಿಮ್ಗೇನು ಕ್ಯಾಮೆ ರೆಸ್ಟ್ ತಗೊಳ್ಳಿ. ಅಯ್ಯೋ ನಂಜಮ್ಮ ಅಜ್ಜಿ, ನಿನ್ನ ಸುತ್ತ ಮಿಲ್ಗಯ್ಯ. ನನ್ನ ಟೈಗರ್ ಸಿಕ್ಬಿಟ್ಟು, ಅಯ್ಯೋ ಮುದ್ದು ನಾನು ನಿನ್ ಸಿಕ್ಕೋದೇ ಇಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನನ್ನಮ್ಮ ಸಿಕ್ಕದಿಯಲ್ಲ. ಈಗ ನಮ್ಮ ನಂಜಮ್ಮ ಹಚ್ಚಿಗೆ ಈ ನಾಯಿ ಮುಂಡದು ಬೇರೆ ಅಲ್ಲ, ತನ್ನ ಸ್ವಂತ ಮಗ ಬೇರೆ ಅಲ್ಲ. ಈ ರೀತಿ ಸಂಬಂಧ ಹಂಗೆ ನೋಡಿ, ಕಳ್ರ ಜೊತೆ ಎಕ್ಕಚಿಕ್ಕಿ ಒದ್ದಾಡಿ ಅವ್ರಿಗೆ ಬುದ್ಧಿ ಕಲ್ಸಿ ನಾಯಿನ ಎಳ್ಕೊಂಡ್ ಬಂದಿದೀವಿ. ನಮ್ಮ ಆದ್ಮಿಗಳಿದ್ದು ಕೆಲಸ ಮಾಡಾರೆ. 30,000 ರೂಪಾಯಿ ಖರ್ಚಾಗಿದೆ, ಅದನ್ನ ಕೊಡ್ಸಿ. ಕೈ ಕೊಡಬೇಕಂತಾರೆ. ನನ್ನ ಮಾಂಸ ಬೈನ ಮಗನ ಮೇಲೆ ಬಿಸಾಕ್ತಾರೆ. ಬಿಸಾಕಿ 30,000ನ? ಹತ್ತಾಚು. ಕ್ಯಾಮ್ರಾಮನ್ ಸರ್, ಒಂದ್ ನಿಮಿಷ ಬರ್ತೀರಾ? ಏನ್ ಹೇಳಿ ಮೇಡಮ್? ಮೊನ್ನೆ ಯಾರೋ ಒಬ್ರು ಬಂದು ನಮ್ ನಾಯಿ ಕಳ್ದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ವಾ? ಆ ನಾಯಿ ಫೋಟೋನ ದಿನವಿಡೀ ನಮ್ ಚಾನಲ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ವಿ. ಆ ಕಳ್ದೋಗ್ರೋ ನಾಯಿ ಇದೆ ಅಲ್ವಾ? ಹೌದು ಮೇಡಮ್, ಡೌಟೇ ಇಲ್ಲ. ಯಾವರೆ ತಗ್ಲಾಕಂಡ್ ಹಾಗಿದ್ರೆ ಈ ನಾಯಿನ ನೀವೇ ಕದ್ದಿರೋದು. ಅಕ್ಕಲ್ಲ, ನಮ್ದೇನು ಕಳ್ತನ ಮಾಡೋ ವಂಶ, ಚಟ್ಕ ಗಾಡಿನ ಓದ್ ಬದುಕೋ ವಂಶ. ಅಜ್ಜಿ, ಈಗ ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸ್ಬೇಕಾಗತ್ತೆ. ನನಗೆ ಆಗ್ಬೇಕಾದಿಲ್ಲ. ನಾಯಿನು ಬೇಡ, ಏನು ಬೇಡ, ಬೇಕಾದ್ರೆ ನೀವೇ ಇಟ್ಕೊಳ್ಳಿ. ಅಜ್ಜಿ ಹೋಗ್ಬಿಟ್ಟು ಹೋಗೋಣ. ಹುಟ್ರಿ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಏನೋ ಮಾಡ್ತೀಯ ನೀನು. ಏನ್ ಮಾಡ್ತೀನಾ? ಮತ್ತಿನಂದ್ರೆ ಜಾಸ್ತಿ ಸಂಬಳ್ತೀನಿ ಅವ್ರ. ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಕಿತ್ಕೊಂಡ್ಬಿಟ್ರೆ ಅದನ್ನ ಹೆಂಗಾದ್ರೂ ಮಾಡಿ ವಾಪಸ್ ಬಿಡಬೇಕು, ನಿಮ್ಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಬೆಳ್ಳುಳ್ಳಿ ಸೇರ್ಕೊಂಡು ಈ ನಾಟಕ ಮಾಡ್ಬಿಟ್ವಿ.